Hi students, welcome to this session. In previous session, we have discussed some operations that can be performed on a stack like push and pop. We shall continue today with one more operation called display. In this operation, we need to display all the elements which are present in the stack one by one. Let us understand this operation with an example. ಇಲ್ಲಿ ನೀವು ಒಂದು ಸ್ಟ್ಯಾಕಿನ ಚಿತ್ರವನ್ನು ನೋಡಬಹುದು. Here you can see a stack of size 5. It has 5 elements, 10, 20, 30, 40 and 50. ಪ್ರತಿಯೊಂದು ಎಲಿಮೆಂಟು ಇರೋ ಲೊಕೇಶನನ್ನು ಒಂದು ಇಂಡೆಕ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸಾಂಪಲ್, ಎಲಿಮೆಂಟ್ 10 ಅನ್ನೋದು ಈ ಸ್ಟ್ಯಾಕ್ನ 0th ಲೊಕೇಶನಲ್ಲಿದೆ, ಫಸ್ಟ್ ಲೊಕೇಶನಲ್ಲಿ. 20 S(1) ಅಂದರೆ ಅದರ ಇಂಡೆಕ್ಸ್ 1 ಫಸ್ಟ್ ಲೊಕೇಶನ್ ಇದೆ. S(2) ಎರಡನೇ, ಆ್ಯಕ್ಚುಲಿ ಇದು 3ನೇ ಲೊಕೇಶನ್, ಬಟ್ ಇಂಡೆಕ್ಸ್ ಕೊಡುವಾಗ ಅದನ್ನು S(2) ಅಂತ ತೋರಿಸ್ತೀವಿ. ಯಾಕೆಂದರೆ 0 ಇಂದ ಶುರು ಮಾಡಿರ್ತೀವಿ ನಾವು, 0, 1, 2, 3, 4 ಅಂತ. ಆ್ಯಕ್ಚುಲಿ ಇಲ್ಲಿ 5 ಮೆಮೊರಿ ಲೊಕೇಶನ್ಸ್ ಇದೆ, ಬಟ್ ಇಂಡೆಕ್ಸು 4ಗೆ ಎಂಡ್ ಆಗುತ್ತೆ. ಸೊ ಸೈಜ್ ಆಫ್ ದಿಸ್ ಸ್ಟ್ಯಾಕ್ ಈಸ್ 5. ದ ಲಾಸ್ಟ್ ಎಲಿಮೆಂಟ್ ಟಾಪಲ್ಲಿ ಇದೆಯಲ್ವ 50, ಅದರ ಇಂಡೆಕ್ಸು 4. ಈಗ ವಾಟ್ ವಿ ನೀಡ್ ಟು ಡೂ ಹಿಯರ್ ಈಸ್ ವಿ ಹ್ಯಾವ್ ಟು ಡಿಸ್ಪ್ಲೇ ಆಲ್ ದ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸ್ಟ್ಯಾಕ್. ಈ 10, 20, 30, 40, 50 ಅಷ್ಟು ಎಲಿಮೆಂಟ್ಗಳನ್ನು ನಾವು 1 by 1 ಪ್ರಿಂಟ್ ಮಾಡಬೇಕು. ಅದು ಥರ್ಡ್ ಆಪ್ರೇಷನ್, ಸ್ಟ್ಯಾಕ್ ಆಪ್ರೇಷನ್ಸಲ್ಲಿ. ಸೊ ಅದನ್ನು ನಾವು ಸಿ ಪ್ರೋಗ್ರಾಮಿಂಗಲ್ಲಿ ಒಂದು ಫಾರ್ ಲೂಪನ್ನು ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ಬೋದು. ಹೇಗೆ? ಫಸ್ಟು S(0)ಗೆ ವಿಸಿಟ್ ಮಾಡಬೇಕು, ಆ 10ಅನ್ನು ಪ್ರಿಂಟ್ ಮಾಡಬೇಕು. ಆಮೇಲೆ S(1)ಗೆ ವಿಸಿಟ್ ಮಾಡಬೇಕು, 20ಅನ್ನು ಪ್ರಿಂಟ್ ಮಾಡಬೇಕು. ಆಮೇಲೆ S(2)ಗೆ ವಿಸಿಟ್ ಮಾಡಬೇಕು, 30 ಪ್ರಿಂಟ್ ಮಾಡಬೇಕು, ಆ್ಯಂಡ್ ಸೋ ಆನ್. ಈ ಥರ 1 by 1 ಮೆಮೊರಿ ಲೊಕೇಶನ್ಗೆ ವಿಸಿಟ್ ಮಾಡಬೇಕು ಅಂತಂದರೆ ನಾವು ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗಬೇಕು. ಎಕ್ಸಾಂಪಲ್, ಒಂದು I ಅಂತ ಒಂದು ವೇರಿಯೇಬಲ್ ತಗೊಂಡು ಅದನ್ನು ಇನ್ಕ್ರಿಮೆಂಟ್ ಮಾಡ್ತಾ ಹೋಗೋಣ. I = 0 ಇದ್ದಾಗ ಈ ಎಲಿಮೆಂಟ್ ಪ್ರಿಂಟ್ ಆಗಬೇಕು. I = 1 ಇದ್ದಾಗ S(1) 20 ಪ್ರಿಂಟ್ ಆಗಬೇಕು. I = 2 ಆದಾಗ S(2) 30 ಪ್ರಿಂಟ್ ಆಗಬೇಕು. ನೋಡಿ ಏನು ಮಾಡ್ತೀವಿ ಇಲ್ಲಿ, ಸ್ಟೇಟ್ಮೆಂಟ್ ಏನಿರುತ್ತೆ ನಾವು ಪ್ರಿಂಟ್ ಮಾಡಲಿಕ್ಕೆ, %d. ನಾವಿಲ್ಲಿ ಎಲ್ಲ ಇಂಟೀಜರ್ ವ್ಯಾಲ್ಯೂಸನ್ನ ಎಕ್ಸಾಂಪಲ್ ಆಗಿ ತಗೊಂಡಿರೋದ್ರಿಂದ %d ಅಂತ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಓಕೆ, ಏನನ್ನು ಪ್ರಿಂಟ್ ಮಾಡಬೇಕು? ಈ ಫಾರ್ಮ್ಯಾಟಲ್ಲಿ ಪ್ರಿಂಟ್ ಮಾಡುವಂಥ ಏನನ್ನು ಪ್ರಿಂಟ್ ಮಾಡಬೇಕು? S(i). I ವ್ಯಾಲ್ಯೂ 0 ಇಂದ ಶುರು ಮಾಡೋದಾದರೆ S(0) ಫಸ್ಟು ಇದು ಪ್ರಿಂಟ್ ಆಗಬೇಕು. ಆಮೇಲೆ ವ್ಯಾಲ್ಯೂನ I ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡಬೇಕು, 1 ಆಗುತ್ತೆ. ಅವಾಗ S(1) ಅಂತಂದರೆ 20 ಪ್ರಿಂಟ್ ಆಗಬೇಕು. ಈ ಥರ 1 by 1 ಎಲ್ಲ ಎಲಿಮೆಂಟ್ಸು ಪ್ರಿಂಟ್ ಆಗಬೇಕು. ಅದನ್ನು ನಾವಿಲ್ಲಿ ಫಾರ್ ಲೂಪಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ನೋಡಿ, ಫಾರ್ I = 0, 0 ಇಂದ ಶುರು ಮಾಡು. I <= ಟಾಪ್. ಟಾಪ್ ವ್ಯಾಲ್ಯೂ ಇಲ್ಲಿ 4 ಇರುತ್ತೆ, ಯಾಕೆಂದರೆ ಇಲ್ಲಿ ಸ್ಟ್ಯಾಕು ಫುಲ್ ಆಗಿದೆ, ಸ್ಟ್ಯಾಕ್ ಸೈಜು 5 ಇದೆ. ಸೊ ಟಾಪ್ ವ್ಯಾಲ್ಯೂ ಏನು, ಅಪ್ಪರ್ ಮೋಸ್ಟ್ ಎಲಿಮೆಂಟ್ಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಟಾಪ್ = 4 ಆಗಿದೆ. I ವ್ಯಾಲ್ಯೂ <= ಟಾಪ್ ಇರೋವರೆಗೂ, ಅಂದರೆ I ವ್ಯಾಲ್ಯೂ 4 ಇರಬೇಕು ಅಥವಾ 4ಗಿಂತ ಕಡಿಮೆ ಇರಬೇಕು. ಆವಾಗ ಎಲ್ಲ ಈ ಸ್ಟೇಟ್ಮೆಂಟನ್ನು ಎಕ್ಸಿಕ್ಯೂಟ್ ಮಾಡುವಂಥ. ಯಾವ ಸ್ಟೇಟ್ಮೆಂಟು? ಪ್ರಿಂಟ್ ಮಾಡುವ ಎಲಿಮೆಂಟನ್ನು ಅಂತ. ಓಕೆ, ಪ್ರಿಂಟ್ ಮಾಡಿದ ಮೇಲೆ I ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡುವಂಥ. ಎಕ್ಸಾಂಪಲ್, I = 0 ಇದೆ. ಓಕೆ, ಇದನ್ನು ಕಂಪ್ಲೀಟ್ ಮಾಡ್ತೀನಿ ಈ ಪ್ರೋಗ್ರಾಮನ್ನು.
ಫಸ್ಟು ಐ ಈಸ್ ಈಕ್ವಲ್ ಟು 0 ಇದೆ. ಓಕೆ, ಈಗ ಇಲ್ಲಿ ಕಂಡೀಷನನ್ನು ಚೆಕ್ ಮಾಡಬೇಕು. ಐ ವ್ಯಾಲ್ಯೂ ಟಾಪ್ಗಿಂತ ಲೆಸ್ ದೆನ್ ಆರ್ ಈಕ್ವಲ್ ಇದೆಯಾ ಅಂತ. 0 ದಟ್ ಈಸ್ ಈಕ್ವಲ್ ಟು ಲೆಸ್ ದೆನ್ 4. ಇಲ್ಲಿ ಟಾಪ್ ವ್ಯಾಲ್ಯೂ ಏನು? 4 ಅಲ್ವಾ? ಓಕೆ, 0 ಲೆಸ್ ದೆನ್ 4 ಇದೆ. ಹಾಗಾಗಿ ಈ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಎಸ್ ಆಫ್ ಐ ಪ್ರಿಂಟ್ ಆಗುತ್ತೆ. ಐ ಜಾಗದಲ್ಲಿ ಏನಿದೆ ಇಲ್ಲಿ? 0. ಎಸ್ ಆಫ್ 0 ಅಂತಂದರೆ 10 ಪ್ರಿಂಟ್ ಆಯಿತು. ಓಕೆ, ಇದು ಎಕ್ಸಿಕ್ಯೂಟ್ ಆದ ತಕ್ಷಣ ಐ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಐ ಈಸ್ ಈಕ್ವಲ್ ಟು ಈಗ ಏನಾಯಿತು? 1 ಆಗುತ್ತೆ. ಐ ಪ್ಲಸ್ ಪ್ಲಸ್ ಅಂತಂದರೆ 0 + 1 ದಟ್ ಈಸ್ ಈಕ್ವಲ್ ಟು 1. ಈಗ ಐ ವ್ಯಾಲ್ಯೂ ಇಲ್ಲಿ 1 ಇದೆ. ಐ ಈಸ್ ಈಕ್ವಲ್ ಟು 1 ಇದೆ. ದಟ್ ಈಸ್ ಲೆಸ್ ದ್ಯಾನ್ 4. ಮತ್ತೆ ಕಂಡೀಷನ್ ಚೆಕ್ ಮಾಡಬೇಕಿಲ್ಲಿ. ಲೆಸ್ ದ್ಯಾನ್ 4 ಇದೆ, ಟ್ರೂ ಆಯಿತು ಕಂಡೀಷನ್ನು. ಎಗೇನ್ ಈ ಪ್ರಿಂಟ್ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಎಸ್ ಆಫ್ 1, ಈಗ ಎಸ್ ಆಫ್ 1 ಅಂತಂದರೆ 20 ಪ್ರಿಂಟ್ ಆಯಿತು. ಎಗೇನ್ ಐ ಪ್ಲಸ್ ಪ್ಲಸ್ ಐ ವ್ಯಾಲ್ಯೂ 2, ಒಂದು ಜಾಸ್ತಿ ಆಯಿತು 2. ಸೊ ಐ ಈಸ್ ಈಕ್ವಲ್ ಟು 2 ದಟ್ ಈಸ್ ಅಗೇನ್ ಲೆಸ್ ದ್ಯಾನ್ 4. ಕಂಡೀಷನ್ ಟ್ರೂ ಆಯಿತು. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು. ಐ ವ್ಯಾಲ್ಯೂ 2. ಎಸ್ ಆಫ್ 2 ಅಂತಂದರೆ 30 ಪ್ರಿಂಟ್ ಆಗುತ್ತೆ. ಐ ಇನ್ಕ್ರಿಮೆಂಟ್ ಆಗುತ್ತೆ. ಐ ವ್ಯಾಲ್ಯೂ 3 ಆಯಿತು. ಐ ವ್ಯಾಲ್ಯೂ 3 ದಟ್ ಈಸ್ ಲೆಸ್ ದೆನ್ 4. ಟ್ರೂ ಇದೆ ಕಂಡೀಷನ್. ಮತ್ತೆ ಎಸ್ ಆಫ್ 3ಯನ್ನು ಪ್ರಿಂಟ್ ಮಾಡ್ತೀವಿ. ಎಸ್ ಆಫ್ 3 ಅಂದರೆ 40. ಐ ಇನ್ಕ್ರಿಮೆಂಟ್ ಆಗುತ್ತೆ. 3 ಇದ್ದಿದ್ದು 4 ಆಗುತ್ತೆ. ಐ ಈಸ್ ಈಕ್ವಲ್ ಟು 4 ದಟ್ ಈಸ್ ನಾಟ್ ಲೆಸ್ ದೆನ್ 4 ಬಟ್ ಈಕ್ವಲ್ ಟು 4. ಸೊ ಈಕ್ವಲ್ ಟು 4 ಇದ್ರೂ ಕೂಡ ಕಂಡೀಷನ್ ಟ್ರೂ ಆಗುತ್ತೆ. ಆಯಿತಾ? ಸೊ ಅಗೇನ್ ಇಲ್ಲಿ ಎಸ್ ಆಫ್ 4 ಪ್ರಿಂಟ್ ಆಗುತ್ತೆ. ಎಸ್ ಆಫ್ 4 ಅಂದರೆ 50 ಪ್ರಿಂಟ್ ಆಗುತ್ತೆ. ಐ ಇನ್ಕ್ರಿಮೆಂಟ್ ಆಗುತ್ತೆ. ದಟ್ ಈಸ್ ಐ ಈಸ್ ಈಕ್ವಲ್ ಟು 5 ಆಗುತ್ತೆ. ಐ ಈಸ್ ಈಕ್ವಲ್ ಟು 5 ಆಯಿತು. ಈಗ ಟಾಪ್ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡಿದಾಗ ಇಲ್ಲಿ ಗ್ರೇಟರ್ ದೆನ್ 4 ಇದೆ. ಸೊ ಈ ಕಂಡೀಷನ್ನು ಫೇಲ್ ಆಯಿತು. ಫಾರ್ ಲೂಪು ಎಲ್ಲಿವರೆಗೂ ಕಂಡೀಷನ್ನು ಟ್ರೂ ಆಗಿರುತ್ತೋ ಅಲ್ಲಿವರೆಗೂ ನೆಕ್ಸ್ಟ್ ಸ್ಟೇಟ್ಮೆಂಟನ್ನು ಅಥವಾ ಈ ಲೂಪಲ್ಲಿರುವಂಥ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಯಾವಾಗ ಕಂಡೀಷನ್ ಫೇಲ್ ಆಗುತ್ತೆ ಲೂಪಿಂದ ಆಚೆ ಬರುತ್ತೆ. ಹೀಗೆ ನಾವು ಕೊಟ್ಟಿರುವಂಥ ಸ್ಟ್ಯಾಕಲ್ಲಿ ಇರುವಂಥ ಅಷ್ಟು ಎಲಿಮೆಂಟ್ಸನ್ನು ಫಾರ್ ಲೂಪ್ ಯೂಸ್ ಮಾಡಿಕೊಂಡು ಡಿಸ್ಪ್ಲೇ ಮಾಡ್ಬೋದು. ಇನ್ ಸಿ ಪ್ರೋಗ್ರಾಮಿಂಗ್, stack data structure can be represented in 2 ways. Representing using an array and representing using a linked list. Let us see them one by one. Here we are going to know how a stack can be represented in the memory using various methods. We can represent a stack as an array and also as a linked list. ಒಂದು ಸ್ಟ್ಯಾಕನ್ನು ಅರೆ ಅಥವಾ ಲಿಂಕ್ಡ್ ಲಿಸ್ಟ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಫಸ್ಟ್ ನಾವು ಅರೆ ಥರ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡೋಣ. ನೋಡಿ, ಇದು ಒಂದು ಸ್ಟ್ಯಾಕ್. ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆಯಲ್ವಾ? ಇದು ಒಂದು ಸ್ಟ್ಯಾಕ್. ಇದರಲ್ಲಿ 5 ಎಲಿಮೆಂಟ್ಸ್ ಇದೆ. 10, 20, 30, 40, 50. ಅದರ ಇಂಡೆಕ್ಸ್ ಇದೆ. ಎಸ್ ಆಫ್ 0 ಅಂತಂದರೆ ಬಾಟಮ್ ಎಲಿಮೆಂಟ್ ಅದು. ಎಸ್ ಆಫ್ 1 ಸೆಕೆಂಡ್ ಎಲಿಮೆಂಟ್, ಎಸ್ ಆಫ್ 2 ಥರ್ಡ್ ಎಲಿಮೆಂಟ್. ಹೀಗೆ ಟಾಪ್ ವ್ಯಾಲ್ಯೂ 4 ಅಂದರೆ ಎಸ್ ಆಫ್ 4 ತನಕನೂ ಎಲಿಮೆಂಟ್ಸ್ ಇದರಲ್ಲಿ ಫಿಲ್ ಆಗಿದೆ. ಒಂದು ಅಂದರೆ ಎಸ್ ಆಫ್ 5 ಖಾಲಿ ಇದೆ. ಇದು ಹೀಗೆ ಮುಂದುವರಿತದೆ. ಸ್ಟ್ಯಾಕ್ ಸೈಜು ವೇರಿ ಆಗ್ತಾ ಹೋಗುತ್ತೆ. ಹೊಸದಾಗಿ ಎಲಿಮೆಂಟ್ ಇನ್ಸರ್ಟ್ ಮಾಡ್ದಂಗೂ ಅದು ಗ್ರೋ ಆಗ್ತಾ ಹೋಗುತ್ತೆ ಸ್ಟ್ಯಾಕ್. ಇದನ್ನು ನಾವು ಮೆಮೊರಿ ಒಳಗಡೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ?
ಆ್ಯಸ್ ಎ ಡಾಟಾ ಸ್ಟ್ರಕ್ಚರ್ ಹೇಗೆ ಮಾಡ್ತೀವಿ? ನಮಗೀಗ ಸಿ ಪ್ರೋಗ್ರಾಮಿಂಗಲ್ಲಿ ಅರೇ ಕಲ್ತಿದ್ವಿ. ಅರೇ ಹೇಗಿರುತ್ತೆ ಅಂತೇಳಿ, ಇಟ್ ಈಸ್ ಎ ಸೀಕ್ವೆನ್ಸ್ ಆಫ್ ಎಲಿಮೆಂಟ್ಸ್, ಡೇಟಾ ಐಟಮ್ಸ್. ಇಲ್ಲಿದೆ ನೋಡಿ ಅರೇ. ಹೇಗಿರುತ್ತೆ ಅಲ್ಲಿ ಅರೇ? ಎಲಿಮೆಂಟ್ಸನ್ನು ಈ ಥರ ಸೀಕ್ವೆನ್ಷಿಯಲ್ ಆಗಿ ಸ್ಟೋರ್ ಮಾಡಿರ್ತೀವಿ. 10, 20, 30, 40, 50 ಹೀಗೆ. ಇದನ್ನು ಆ್ಯಕ್ಸೆಸ್ ಮಾಡಲಿಕ್ಕೆ ಅದರ ಅರೇ ಇಂಡೆಕ್ಸನ್ನು ಯೂಸ್ ಮಾಡ್ತೀವಿ. A0, S0, ಯಾವುದಾದ್ರೂ ಅರೇಗೆ ಏನು ನೇಮ್ ಕೊಟ್ಟಿರ್ತೀವಿ ಆ ನೇಮನ್ನು ಯೂಸ್ ಮಾಡಿಕೊಂಡು ಆ್ಯಕ್ಸೆಸ್ ಮಾಡ್ತೀವಿ. ನೋಡಿ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ. ಈ ಸ್ಟ್ಯಾಕು ಇಲ್ಲೇನಿದೆ ಎಡಗಡೆ ಅದನ್ನು ನಾವು ಹಾರಿಜೆಂಟಲ್ ಆಗಿ ರೆಪ್ರೆಸೆಂಟ್ ಮಾಡಿದ್ದೀವಿ ಅಷ್ಟೇ. ಇಲ್ಲಿ ಪ್ಲಾಟ್ ಮಾಡಿದ್ದೀವಿ. 10, 20, 30, 40, 50 ಅದೇ ಎಲಿಮೆಂಟ್ಸು ಹಾರಿಜೆಂಟಲ್ ಆಗಿದೆ. ಇದು ಬಾಟಮ್ ಆಫ್ ದಿ ಸ್ಟ್ಯಾಕ್, ಇದು ಟಾಪ್ ಆಫ್ ದಿ ಸ್ಟ್ಯಾಕ್. ಸೊ ಇಲ್ಲಿ ಏನೂ ಡಿಫರೆನ್ಸ್ ಇಲ್ಲ. ಸ್ಟೋರ್ ಮಾಡುವಂಥ ಮೆಥಡಲ್ಲಿ ಏನೂ ಡಿಫರೆನ್ಸ್ ಇಲ್ಲ. ಹಾಗಾಗಿ ನಾವೇನು ಮಾಡ್ಬೋದು, ಅರೇನ ಯೂಸ್ ಮಾಡಿಕೊಂಡು ಒಂದು ಸ್ಟ್ಯಾಕನ್ನು ಮೆಮೊರಿ ಒಳಗಡೆ ರೆಪ್ರೆಸೆಂಟ್ ಮಾಡ್ಬೋದು. ಇದು ಈಸಿಯೆಸ್ಟ್ ಮೆಥಡು, ಕನ್ವೀನಿಯೆಂಟು ಕೂಡ. ಸೊ ಹೀಗಾಗಿ ನಾವು ಅರೇ ರೆಪ್ರೆಸೆಂಟೇಷನನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಸಿಂಪಲ್ ಅಪ್ಲಿಕೇಶನ್ಸಲ್ಲಿ. ಬಟ್ ಅದರಲ್ಲಿ ಡ್ರಾಬ್ಯಾಕು ಕೂಡ ಇರುತ್ತೆ. ಏನು ಡ್ರಾಬ್ಯಾಕು? ಅರೇ ಸೈಜು ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಎಕ್ಸಾಂಪಲ್ ನಾವು ಡಿಫೈನ್ ಮಾಡುವಾಗ ಅರೇ ಸೈಜನ್ನು 20 ಅಂತ ನಾವು ಡಿಕ್ಲೇರ್ ಮಾಡಿದ್ರೆ ಸ್ಟ್ಯಾಕ್ ಸೈಜು ಅಲ್ಲಿಗೆ ಫಿಕ್ಸ್ ಆಗುತ್ತೆ, 20 ಫಿಕ್ಸ್ ಆಗುತ್ತೆ. ಹೊಸ ಎಲಿಮೆಂಟ್ಸನ್ನು ನಾವು ಇನ್ಸರ್ಟ್ ಮಾಡುವಾಗ ಆ ಫ್ಲೆಕ್ಸಿಬಿಲಿಟಿ ಸಿಗೋದಿಲ್ಲ. ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸಲ್ಲಿ ಈ ಥರ ಡಿಫೈನ್ ಮಾಡ್ತೀವಿ. ಡಿಫೈನ್ #ಡಿಫೈನ್ ಸೈಜ್ 20. ಈ ಸೈಜ್ ಅನ್ನೋ ವೇರಿಯಬಲ್ಲು ಅದರ ವ್ಯಾಲ್ಯೂ ಯಾವಾಗಲೂ 20 ಆಗುತ್ತೆ. ಸೊ ಇದು ಕಾನ್ಸ್ಟೆಂಟ್ ಆಗುತ್ತೆ. ಸೈಜ್ ಅನ್ನೋದು ಒಂದು ಕಾನ್ಸ್ಟೆಂಟ್ ಆಗುತ್ತೆ ಥ್ರೂ ಔಟ್ ದ ಪ್ರೋಗ್ರಾಮ್ ಒಳಗಡೆ ನಾವು ಸ್ಟ್ಯಾಕನ್ನು ಇಂಪ್ಲಿಮೆಂಟ್ ಮಾಡಬೇಕು ಯೂಸಿಂಗ್ ಅರೇ ಹೆಸರು ಇಲ್ಲಿ ಸ್ಟ್ಯಾಕ್ ಅಂತ ತಗೊಳ್ತೀವಿ. ಸ್ಟ್ಯಾಕ್ ಆಫ್ ಸೈಜ್ ವ್ಯಾಲ್ಯೂ 20 ಇರುತ್ತೆ. ಸೊ ಸ್ಟ್ಯಾಕ್ ಆಫ್ 20 ಎಲಿಮೆಂಟ್ಸನ್ನು ನೀವು ಅದರಲ್ಲಿ ಸ್ಟೋರ್ ಮಾಡ್ಬೋದು ಗಿವನ್ ಸ್ಟ್ಯಾಕಲ್ಲಿ. ಇನ್ಸ್ಟೆಡ್ ಆಫ್ using array to represent a stack, we can also use linked list. Second method, representing a stack as a linked list. ಇಲ್ಲಿ ನಾವೇನು ಡ್ರಾಬ್ಯಾಕ್ ನೋಡಿದ್ವಿ ಅರೇ ಇಂಪ್ಲಿಮೆಂಟೇಷನಲ್ಲಿ, ವಿ ಕ್ಯಾನ್ ಓವರ್ಕಮ್ ದಟ್. ಹೇಗೆ ಅಂತ ನೋಡಿ, ಬಲಗಡೆ ನೋಡಿ. ಆ್ಯಕ್ಚುಲಿ ಇದನ್ನು ಲಿಂಕ್ಡ್ ಲಿಸ್ಟ್ ಅಂತ ಕರಿತೀವಿ ಈ ಡೇಟಾ ಸ್ಟ್ರಕ್ಚರನ್ನು. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು ಒಂದು ನೋಡ್ ಅಂತ ಹೇಳ್ತೀವಿ ಲಿಂಕ್ಡ್ ಲಿಸ್ಟಲ್ಲಿ. ಇದರಲ್ಲಿ 2 ಭಾಗ ಇರುತ್ತೆ. ಒಂದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ಡೇಟಾ. ಇನ್ನೊಂದರಲ್ಲಿ ನೆಕ್ಸ್ಟು ಡೇಟಾ ಐಟಮ್ ಅಥವಾ ನೆಕ್ಸ್ಟ್ ಎಲಿಮೆಂಟು ಎಲ್ಲಿ ಸ್ಟೋರ್ ಆಗಿದೆ ಅನ್ನೋದರ ಅಡ್ರೆಸ್ ಇರುತ್ತೆ. ನೆಕ್ಸ್ಟ್ ಡೇಟಾ ಐಟಮ್ ಇಂದು, ಆಯಿತಾ? ಸೊ ಇದು 10 ಅಂತ ಇಟ್ಕೊಳ್ಳೋಣ. ನಾವು ಲಾಸ್ಟ್ ಎಕ್ಸಾಂಪಲಲ್ಲಿ ಏನು ನೋಡಿದ್ವಿ, ಒಂದು ಅರೇ ಎಕ್ಸಾಂಪಲ್ ತೊಗೊಂಡ್ವಲ್ವಾ, ಅಲ್ಲಿ 10, 20, 30, 40 ಅಂತ ತಗೊಳ್ಳೋಣ. 10 ಆದಮೇಲೆ 20 ಬರುತ್ತೆ. ಸೀಕ್ವೆನ್ಷಿಯಲಿ ಆಕ್ಸೆಸ್ ಮಾಡಬೇಕು ಅಂತಂದರೆ ಈ 20 ಡೇಟಾ ಐಟಮ್ ಏನಿದೆ ಅದರ ಮೆಮೊರಿ ಲೊಕೇಶನ್ ಅಡ್ರೆಸ್ಸು ಇಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಅಂತ ಇದೆಯಲ್ವ, ಈ ಫೀಲ್ಡಲ್ಲಿ ಸ್ಟೋರ್ ಆಗಿರುತ್ತೆ. ಅದೇ ಥರ ಇದರ ನೆಕ್ಸ್ಟು ಸಕ್ಸೆಸರ್ ಏನಿರುತ್ತೆ ಡೇಟಾ ಐಟಮ್, ಅದರ ಅಡ್ರೆಸ್ಸು ಇಲ್ಲಿ ಸ್ಟೋರ್ ಆಗಿರುತ್ತೆ. ಇದರ ನೆಕ್ಸ್ಟು ಡೇಟಾ ಐಟಮ್ನ ಅಡ್ರೆಸ್ ಇರುತ್ತೆ. ಈ ಥರ ಲಿಂಕ್ಡ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಎವ್ರಿ ಡೇಟಾ ಐಟಮ್ ಈಸ್ ಲಿಂಕ್ಡ್ ವಿತ್ ಇಟ್ಸ್ ಪ್ರೀವಿಯಸ್ ಡೇಟಾ ಐಟಮ್ ವಿತ್ ಇಟ್ಸ್ ಅಡ್ರೆಸ್. ಆ ಮೆಮೊರಿ ಲೊಕೇಶನ್ ಅಡ್ರೆಸ್ ಇದೆಯಲ್ವಾ, ಅದರ ಅಡ್ರೆಸ್ಸನ್ನ ಯೂಸ್ ಮಾಡಿಕೊಂಡು ಲಿಂಕ್ ಆಗಿರುತ್ತೆ, ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಸೊ ಇದನ್ನು ನಾವು ಲಿಂಕ್ಡ್ ಲಿಸ್ಟ್ ಅಂತ ಕರಿತೀವಿ. ಸ್ಟ್ಯಾಕನ್ನು ಕೂಡ ಅದೇ ಥರ ನಾವು ರೆಪ್ರೆಸೆಂಟ್ ಮಾಡ್ಬೋದು. ಫಸ್ಟ್ ಎಲಿಮೆಂಟ್ ಇಲ್ಲಿ ಸ್ಟೋರ್ ಆಗಿರುತ್ತೆ, ನೆಕ್ಸ್ಟ್ ಎಲಿಮೆಂಟಿಂದು ಇದರ ನೆಕ್ಸ್ಟ್ ಫೀಲ್ಡಲ್ಲಿ ಸ್ಟೋರ್ ಆಗಿರುತ್ತೆ ಇನ್ಫಾರ್ಮೇಷನ್ನು. ಆಮೇಲೆ ಈ ಥರ ನಾವು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ಟಾಪ್ ಆಫ್ ದಿ ಸ್ಟ್ಯಾಕ್ ಅಂತ ಕರಿಬೋದು. ಟಾಪ್ ಮೋಸ್ಟ್ ಎಲಿಮೆಂಟ್ ಇದು. ನೆಕ್ಸ್ಟ್ ಎಲಿಮೆಂಟು ಯಾವುದೂ ಇಲ್ಲ, ಹಾಗಾಗಿ ಇದರ ನೆಕ್ಸ್ಟ್ ಫೀಲ್ಡಲ್ಲಿ ನಾವು ನಲ್ ಅಂದರೆ ಯಾವುದೂ ಇಲ್ಲ, 0ನ ಸ್ಟೋರ್ ಮಾಡಿರ್ತೀವಿ, ನಲ್ ಕ್ಯಾರೆಕ್ಟರ್ನ ಸ್ಟೋರ್ ಮಾಡಿರ್ತೀವಿ. ಸೊ ಇದು ಟಾಪ್ ಮೋಸ್ಟ್ ಎಲಿಮೆಂಟ್ ಆಫ್ ದಿ ಸ್ಟ್ಯಾಕ್. ಪಾಪ್ ಮಾಡುವಾಗ ನಾವು ಫಸ್ಟು ಇದನ್ನು ಪಾಪ್ ಮಾಡ್ತೀವಿ, ಆಯಿತಾ? ಇಲ್ಲಿ ಸೈಜ್ ಫಿಕ್ಸ್ ಆಗಿರ್ಬೇಕಂತೇನಿಲ್ಲ. ಹೊಸ ಎಲಿಮೆಂಟಿನ ಇನ್ಸರ್ಟ್ ಮಾಡಿದಾಗ ಅದರ ಮೆಮೊರಿ ಲೊಕೇಶನ್ ಅಡ್ರೆಸ್ಸನ್ನು ಇಲ್ಲಿ ನಾವು ಸ್ಟೋರ್ ಮಾಡ್ತಾ ಅದನ್ನು ಕಂಟಿನ್ಯೂ ಮಾಡ್ಬೋದು.
we use stack data structure for various applications, expressions, conversion of expressions, and recursion. We shall discuss all these things in upcoming sessions. That's all for now. Thank you.